ಜನಮನವನ್ನು ಗೆದ್ದಿತ್ತು. ಮತ್ತು ಈಗಾದರೂ ಇವತ್ತು ನೀವು ಅದನ್ನು ನೋಡಿದ್ರೆ ನಿಮ್ಮ ಮನಸ್ಸನ್ನು ಆಕರ್ಷಣೆ ಸೆಳೀತದೆ ಅಲ್ಲಿ ಸ್ಥಾನಗಳು ಮತ್ತೇನು. ಯಾಕಂದ್ರೆ ಗಬ್ಬರ್ ಸಿಂಗ್ ಆಗಿ ಅದರ ಪಾತ್ರ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಅವರಿಲ್ಲ. ಬಟ್ ಅವರಿಂದಾಗಿ ಆ ಪಾತ್ರಕ್ಕೆ ಜೊತೆಗೆ ರಾಮನಗರ ಸುತ್ತಮುತ್ತ ಏನು ಗುಡ್ಡ ಗಾಡುಗಳನ್ನು ಕೂಡಿದಂಥ ಪ್ರದೇಶದಲ್ಲ ಅದು ಇವತ್ತಿಗೂ ಸಹಿತ ಆಕರ್ಷಣೀಯವಾಗ್ಯದ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ರಾಮನಗರ ನೀವು ಜಿಲ್ಲಾ ಮಾಡ್ತಿರೋ ಮತ್ತೆ ಹೆಸರು ಮಾಡ್ತೀರೋ ಏನೋ ಮಾಡಿರಿ, ಅದು ರಾಮನಗರ ಹೆಸರು ನಿಶ್ಚಿತವಾಗಿಯೂ ಬಹಳ ಕಾಲದವರೆಗೆ ಉಳಿಯುವಂಥದ್ದು. ಅದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಅದೇನೋ ಆಗಲಿ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣದ ಕರ್ಕೊಂಡಿದ್ದಾರೆ. ಅದು ಅಭಿವೃದ್ಧಿ ಆಗಲಿ, ಇನ್ನೂ ಅಭಿವೃದ್ಧಿ ಆಗ್ತದೆ. ಯಾಕಂತಂದ್ರೆ ಇನ್ನೊಂದು ಮಾಧ್ಯಮ ಹೇಳಬೇಕು ಅಂದರೆ ಬೆಂಗಳೂರು ಇವತ್ತಿಗೂ ಸಹಿತ ನಿತ್ಯ ನೂತನ ವ್ಯಾಪಾರದ ಕೇಂದ್ರ ಅದು. ಈ ದೇಶದ ಕೆಲವು ಪಟ್ಟಣಗಳಲ್ಲಿ ಅದು ಒಂದು. ಹೀಗಾಗಿ ಡಿ ಕೆ ಶಿವ ಬೆಂಗಳೂರು ದಕ್ಷಿಣ ಇರಲಿ ಉತ್ತರ ಇರಲಿ ಏನು ಇರಲಿ, ಆದರೆ ಈ ಹೆಸರುಗಳಿಂದ ಅದು ಪೂರ್ತಿ ಶಾಶ್ವತ ಉಳಿದಿದ್ದು ನನಗಿಂದಲೂ ಅಲ್ಲಿ ಅಭಿವೃದ್ಧಿ ಮೂಲಕ ಆ ಪಟ್ಟಣ ಉಳಿತಾವೆ. ಇತಿಹಾಸದಲ್ಲಿ ಎಷ್ಟೋ ಅದು ಅಮರಾವತಿ ಹೊಸ ಹೆಸರುಗಳಿಗೆ ಎತ್ತಿದ್ದಲ್ಲ ನಮ್ಮ ಏನಪ್ಪ ಅಂದರೆ ಈ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ನಾಯ್ಡು ಅವರು. ಆದರೆ ಮೂಲದಲ್ಲಿ ಅಮರಾವತಿ ಅನ್ನುವಂಥ ಒಂದು ಪಟ್ಟಣ ಇತ್ತು, ಸುಂದರವಾದ ಪಟ್ಟಣ ಇತ್ತು. ಅವೆಲ್ಲವೂ ಇವತ್ತು ನಾವು ನೆನೆಸುವಂಥ ಪ್ರಸಂಗ ಆಗಿದ್ದಾವೆ. ಆದರೂ ಈ ಪಟ್ಟಣದ ಹೆಸರು ಇವತ್ತು ಬೆಂಗಳೂರು ದಕ್ಷಿಣದಿಟ್ಟಿದ್ದು ಒಂದು ರೀತಿ ನಾವು ಸ್ವಾಗತ ಮಾಡಿದರೂ ಸಹಿತ ಮತ್ತೊಂದು ರೀತಿಯಾಗಿ ಇಲ್ಲಿ ಇನ್ನಷ್ಟು ಉದ್ಯೋಗ ಸೃಷ್ಟಿಯಾಗಲಪ್ಪ, ಇಲ್ಲಿ ವ್ಯಾಪಾರ ಕೇಂದ್ರದಾಗಿ ಬೆಳೀಲಿ ಇನ್ನಷ್ಟು ಅನ್ನೋದು ಪ್ರತಿಯೊಬ್ಬನ ಹಂಬಲ. ಮತ್ತು ಶಿಕ್ಷಣ ಕೇಂದ್ರವಾಗಿ ಬೆಳೀಲಿ ಅನ್ನುವಂಥದ್ದು ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಈ ನಮ್ಮ ಬೆಂಗಳೂರು ದಕ್ಷಿಣ ಒಂದು ಅಭಿವೃದ್ಧಿಯತ್ತ ಹೆಜ್ಜೆ ಇಡಲಿ. ಮತ್ತೇನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರದ ಈ ದಕ್ಷಿಣದ ಹೆಸರು ಇಟ್ಟುಕೊಂಡು ಇದರ ಜೊತೆಗೆ ಒಂದಿಷ್ಟು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಂಥದ್ದು, ಕಾಂಗ್ರೆಸ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಪ್ಪ ಅಂದ್ರೆ ಇವೆಲ್ಲ ಚುನಾವಣೆ ಗಿಮಿಕ್ ಅಂತ